ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಇವತ್ತು ನಾನು ಮನೆಯಲ್ಲಿ ದೇವರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ಹಿಂದೂ ಧರ್ಮದಲ್ಲಿ ಪೂಜೆಗೆ ವಿಶೇಷವಾದ ಮಹತ್ವವಿದೆ. ಇಷ್ಟೆಲ್ಲ ಇಷ್ಟಾರ್ಥಗಳನ್ನು ಪೂರೈಸುವ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ. ಈ ಬಗ್ಗೆ ವಾಸ್ತುದಲ್ಲಿ ಕೂಡ ಅನೇಕ ನಿಯಮಗಳನ್ನು ತಿಳಿಸಲಾಗಿದೆ. ಇವುಗಳನ್ನು ಅನುಸರಿಸುವುದು ಬಹಳ ಮುಖ್ಯ. ಆಗ ಮಾತ್ರ ಪೂಜೆಯನ್ನು ಸಂಪೂರ್ಣವೆಂದು ಪರಿಗಣಿಸಲಾಗತ್ತೆ. ಆದರೆ ನೀವು ತಪ್ಪು ವಿಧಾನ ಮತ್ತು ನಿಯಮಗಳಿಂದ ಪೂಜೆ ಮಾಡಿದರೆ ನೀವು ತುಂಬ ಕೆಟ್ಟ ಪರಿಣಾಮಗಳನ್ನು ಕೂಡ ಅನುಭವಿಸಬೇಕಾಗತ್ತೆ. ಪೂಜೆಯನ್ನು ಮಾಡುವ ಸರಿಯಾದ ವಿಧಾನ ಯಾವುದು? ಪೂಜೆಯನ್ನು ನಿಂತ್ಕೊಂಡು ಮಾಡಬೇಕು ಅಥವಾ ಕುಳಿತಲ್ಲಿಂದನೇ ಪೂಜೆ ಮಾಡಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಂಬಿಕೆಗಳ ಪ್ರಕಾರ ಮನೆಯಲ್ಲಿ ನಿಂತು ಪೂಜೆಯನ್ನು ಮಾಡಬಾರ್ದು. ಏಕೆಂದರೆ ನಿಂತು ಪೂಜೆ ಮಾಡುವುದು ಮಂಗಳಕರವಲ್ಲ ಅಂತ ಪರಿಗಣಿಸಲಾಗುತ್ತೆ. ಯಾವುದೇ ಪ್ರಯೋಜನವನ್ನು ನೀಡೋದಿಲ್ಲ. ಆದುದರಿಂದ ಮನೆಯಲ್ಲಿ ನಿಂತು ನೀವು ಪೂಜೆ ಮಾಡಬೇಡಿ. ಹಾಗೆಯೇ ನೀವು ಪೂಜೆಯನ್ನು ಮಾಡುವಾಗಲೆಲ್ಲ ಮೊದಲು ನೆಲದ ಮೇಲೆ ಆಸನವನ್ನು ಹರಡಿ ಮತ್ತು ಅದರ ಮೇಲೆ ಕುಳಿತು ಪೂಜೆಯನ್ನು ಮಾಡಿ. ತಲೆಯನ್ನು ಮುಚ್ಚಿಕೊಳ್ಳದೆ ಪೂಜೆ ಮಾಡಬಾರ್ದು ಎಂಬುದನ್ನು ಸಹ ನೆನಪಿನಲ್ಲಿಡಿ. ಅದು ಪುರುಷನಾಗಿರಲಿ ಅಥವಾ ಮಹಿಳೆಯಾಗಿರಲಿ, ಪೂಜೆ ಮಾಡುವಾಗ ಯಾವಾಗಲೂ ನಿಮ್ಮ ತಲೆಯನ್ನು ಮುಚ್ಚಿಕೊಳ್ಳಿ. ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆಯ ಸಮಯದಲ್ಲಿ ಹಣ್ಣುಗಳು, ಹೂವುಗಳು, ನೀರಿನ ಪಾತ್ರೆ ಮತ್ತು ಶಂಖದಂಥ ಪೂಜಾ ಸಾಮಗ್ರಿಗಳನ್ನು ನಿಮ್ಮ ಎಡಭಾಗದಲ್ಲಿ ಇಡಬೇಕು. ಈ ರೀತಿ ಪೂಜಿಸುವುದರಿಂದ ಶುಭ ಫಲ ಸಿಗುತ್ತದೆ ಅಂತ ನಂಬಲಾಗಿದೆ. ಪೂಜೆ ಮಾಡುವಾಗ ಹಣೆಯ ಮೇಲೆ ತಿಲಕವನ್ನು ಹಚ್ಕೋಬೇಕು ಎಂಬುದನ್ನು ಸಹ ನೆನಪಿನಲ್ಲಿಡಿ. ಮನೆಯಲ್ಲಿ ಪೂಜಾ ಸ್ಥಳವನ್ನು ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಮಾಡಬೇಕು. ಈ ದಿಕ್ಕನ್ನು ವಾಸ್ತುದಲ್ಲಿ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ದಿಕ್ಕಿನಲ್ಲಿ ಪೂಜಿಸುವ ಸ್ಥಳವನ್ನು ಹೊಂದುವುದರಿಂದ ಮನೆಯಲ್ಲಿ ವಾಸಿಸುವ ಜನರಿಗೆ ಶಾಂತಿ, ನೆಮ್ಮದಿ, ಸಂಪತ್ತು, ಸಂತೋಷ ಮತ್ತು ಆರೋಗ್ಯವನ್ನು ಒದಗಿಸುತ್ತೆ. ಮನೆಯೊಳಗೆ ಇರಿಸಲಾಗಿರುವ ದೇವಾಲಯದ ಎತ್ತರವು ಅದರ 2 ಪಟ್ಟು ಅಗಲವಾಗಿರಬೇಕು. ಮನೆಯೊಳಗೆ ಪೂಜಾ ಕೊಠಡಿಯನ್ನು ಮಾಡುವಾಗ ಅದರ ಕೆಳಗೆ, ಮೇಲೆ ಅಥವಾ ಪಕ್ಕದಲ್ಲಿ ಶೌಚಾಲಯ ಇರಬಾರದು ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಳಿ. ಇದರೊಂದಿಗೆ ಮನೆಯ ಮೆಟ್ಟಿಲುಗಳ ಕೆಳಗೆ ಅಪ್ಪಿತಪ್ಪಿಯೂ ಪೂಜಾ ಕೊಠಡಿಯನ್ನು ಕಟ್ಟಬಾರ್ದು. ನೀವು ಯಾವುದೇ ಪೂಜೆಯನ್ನು ಮಾಡ್ತಾ ಇದ್ದರೆ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನೀವು ಗಣಪತಿಗೆ ಪೂಜೆ ಸಲ್ಲಿಸಬೇಕು. ನಂಬಿಕೆಯ ಪ್ರಕಾರ ನೀವು ಇದನ್ನು ಮಾಡದೇ ಇದ್ದರೆ ನಿಮ್ಮ ಪೂಜೆಯು ಅಪೂರ್ಣ ಅಥವಾ ಯಶಸ್ವಿಯಾಗೋದಿಲ್ಲ. ಆದ್ದರಿಂದ ದೇವರು ಮತ್ತು ದೇವತೆಗಳನ್ನು ಪೂಜಿಸುವ ಮೊದಲು ಭಗವಾನ್ ಶ್ರೀ ಗಣೇಶನಿಗೆ ನಮಸ್ಕರಿಸಬೇಕು. ಪೂಜೆ ಸಮಯದಲ್ಲಿ ತಪ್ಪಾಗಿಯೂ ಒಂದು ಕೈಯಿಂದ ದೇವರಿಗೆ ನಮಸ್ಕರಿಸಬಾರದು ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಳಿ. ನಂಬಿಕೆಯ ಪ್ರಕಾರ ಪೂಜೆಯ ನಂತರ ಶಂಖ ಮತ್ತು ಗಂಟೆಯನ್ನು ಬಾರಿಸಬೇಕು. ಇದು ಸಾಧಕನ ಮನೆ ಮತ್ತು ಮನಸ್ಸು ಎರಡನ್ನು ಶುದ್ಧಿಗೊಳಿಸುತ್ತೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಗಂಟೆಗಳು ಮತ್ತು ಶಂಖಗಳ ಮೊಳಗುವಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ನೀವು ಎಂದಿಗೂ ಸಂಜೆ ಹೂಗಳನ್ನು ಕೀಳಬಾರದು. ಆದರೆ ಬೇಕಿದ್ದರೆ ಹೂಗಳನ್ನು ಕಿತ್ತು ಸಂಜೆಯ ಪೂಜೆಯು ಮುನ್ನ ಇಟ್ಕೋಬಹುದು. ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದು ಕಡ್ಡಾಯ ಅಂತ ಪರಿಗಣಿಸಲಾಗುತ್ತೆ. ಪೂಜೆಯ ಸಮಯದಲ್ಲಿ ನೀವು ದೀಪವನ್ನು ಬೆಳಗಿಸದೇ ನಿಮ್ಮ ಪೂಜೆಯು ಯಾವುದೇ ಫಲವನ್ನು ನೀಡೋದಿಲ್ಲ. ಹಾಗೆಯೇ ನೀವು ಸಂಜೆಯ ಸಮಯದಲ್ಲಿ ತಪ್ಪಾಗಿಯೂ ಸೂರ್ಯ ದೇವರನ್ನು ಪೂಜಿಸಬಾರದು ಎಂಬುದನ್ನು ನೆನಪಿಟ್ಕೊಳ್ಳಿ. ಈ ಕಾರಣದಿಂದಾಗಿ ಸಾಧಕನ ಜೀವನದಲ್ಲಿ ದುಃಖ ಮತ್ತು ಸಂಕಟಗಳು ಹುಟ್ಟಿಕೊಳ್ಳುತ್ತೆ. ಆದ್ದರಿಂದ ಸೂರ್ಯ ದೇವರನ್ನು ಬೆಳಿಗ್ಗೆ ಮಾತ್ರ ಪೂಜಿಸಿ. ಮನೆಯ ಪೂರ್ವ ದಿಕ್ಕಿನಲ್ಲಿ ದೇವಸ್ಥಾನವಿರುವುದು ಯಾವಾಗಲೂ ಶುಭಕರ. ನಂಬಿಕೆಯ ಪ್ರಕಾರ ಮನೆಯಲ್ಲಿ ಈ ದಿಕ್ಕಿನಲ್ಲಿ ದೇವಾಲಯವಿದ್ದರೆ ಸಂಪತ್ತು ಮತ್ತು ಆಸ್ತಿ ಬರುತ್ತೆ. ಅನೇಕ ಜನರು ಏಳುವ, ಕುಳಿತುಕೊಳ್ಳುವ ಮತ್ತು ಮಲಗುವ ಒಂದೇ ಕೋಣೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸ್ತಾರೆ. ಸುಂದರವಾದ ಮತ್ತು ಭವ್ಯವಾದ ದೇವರ ಮನೆಯ ಅಲಂಕಾರವನ್ನು ಸೇರಿಸುತ್ತೆ. ಆದರೆ ವಾಸ್ತು ಪ್ರಕಾರ ನೀವು ಮನೆಯಲ್ಲಿ ಕಡಿಮೆ ಜಾಗವನ್ನು ಹೊಂದಿದರೆ ನೀವು ಅದನ್ನು ಪ್ರತ್ಯೇಕವಾಗಿ ವಿಂಗಡಿಸಬೇಕು ಮತ್ತು ಸರಿಯಾದ ನಿರ್ದೇಶನದೊಂದಿಗೆ ದೇವರ ಮನೆ ಸ್ಥಳವನ್ನು ಹುಡುಕಬೇಕು. ಮನೆ ದೊಡ್ಡದಾಗಿದ್ದರೆ ನೀವು ದೇವರ ಮನೆಯನ್ನು ಪ್ರತ್ಯೇಕ ಕೋಣೆಯಲ್ಲಿ ಇರಿಸಲು ಪ್ರಯತ್ನಿಸಬೇಕು.
ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.